ಬಹಳಷ್ಟು ಸಲ ಏನಂದ್ರೆ ಕ್ವಶನ್ಸ್ ಪಿ ಸಿಗೂ ಬಂದ ಪಿ ಎಸ್ ಐಗೆ ಬಂದ 2-3 ಸಲ ರಿಪೀಟ್ ಆಗ್ಯಾವ. ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಎಷ್ಟು ಡಿಗ್ರಿ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ. ಇದು ಅಂತೂ ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಡೆನ್ಸಿಟಿ ಅಂದ್ರೆ ಏನು ಅನ್ನೋದ್ರ ಮ್ಯಾಗ ಇಲ್ಲಿ ತನಕ ಏನ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳೋ ಕ್ವಶನ್ಸ್. ಫಸ್ಟ್ ಡೆನ್ಸಿಟಿ ವರ್ಡ್ ಹೆಂಗ್ ಹುಡ್ತು ಅನ್ನೋದು ಇಂಪಾರ್ಟೆಂಟ್. ಇವ್ರು ಯಾರು ಅಂದ್ರೆ ಆರ್ಕಿಮಿಡಿಯಸ್. ಇವ್ರು ಯಾರು? ಆರ್ಕಿಮಿಡಿಯಸ್. ಹಾಗಾದ್ರೆ ಯಾವ ದೇಶದವರು ಅಂದ್ರೆ ಇಟಲಿ ದೇಶದವರು. ಆರ್ಕಿಮಿಡಿಸ್ ಇವ ಇಟಲಿ ದೇಶದ ಏನದಂದ್ರ ವಿಜ್ಞಾನಿ ಅನ್ಕೊಂಡು. ಹಾಗಾಗಿ ಅಂದ್ರೆ ಸಾಂದ್ರತೆ ದ ವರ್ಡ್ ಡೆನ್ಸಿಟಿ ಕ್ವೈರ್ಡ್ ಬೈ ಆರ್ಕಿಮಿಡಿಸ್ ದಿಂದನೇ ಬರ್ತದೆ ಅಂದಂಗ. ಏನ್ರಿ ಸರ್ ಇದು ಡೆನ್ಸಿಟಿ ಅಂದ್ರೆ ಏನು ಅಥವಾ ಏನಂದ್ರೆ ಸಾಂದ್ರತೆ ಅಂದ್ರೆ ಏನು ಅನ್ನೋದಂದ್ರ, ಆರ್ಕಿಮಿಡಿಸ್ ಒಬ್ಬ ರಾಜನ ಆಸ್ಥಾನದಲ್ಲಿ ಏನಂದ್ರೆ ಈಗ ಅಕ್ಬರ ಬೀರಬಲ್ಲ, ಕೃಷ್ಣದೇವರಾಯ ತೆನಾಲಿರಾಮ ಈ ರೀತಿ ಏನದಂದ್ರ ಇದ್ದಾಗ ಇವರು ಏನದಂದ್ರೆ ಇಟಲಿಯಲ್ಲಿ ಏನದಂದ್ರೆ ಸಿಸಿಲಿ ಪಟ್ಟಣದಲ್ಲಿ ಒಬ್ಬ ರಾಜನ ಹತ್ತಿರ ಇರೋರು. ಹಾಗಾಗಿ ಏನಂದ್ರೆ ರಾಜ ಒಬ್ಬ ಅಕ್ಕ ಸಾಲಿಗನಿಗೆ ಕರೆಸಿರ್ತಾನ. ಆ ಅಕ್ಕ ಸಾಲಿಗನಿಗೆ ಕರೆಸಿಕಿಸಿಂದ್ರ ತನ್ನ ಅಕ್ಕ ಸಾಲಿಗನಿಗೆ ಕರೆಸಿ 1 kg ಬಂಗಾರ ಕೊಟ್ಟಿರ್ತಾನ. ನನ್ನ ತಲೆಯ ಗಾತ್ರದಷ್ಟು ಏನಂದ್ರೆ ಬಂಗಾರದ ಕಿರೀಟ ಮಾಡ್ಕೊಂಡು ಬಾ, 1 ಕಿಲೋ ಬಂಗಾರ ತಗೊಂಡು ಹೋಗು ಅಂತ ಹೇಳಿ. ಹಾಗಾಗಿ ಅಕ್ಕ ಸಾಲಿಗ 1 kg ಬಂಗಾರ ತೆಗೆದುಕೊಂಡು ಹೋಗಿಸಿಂದ್ರೆ ಕಿರೀಟ ಮಾಡ್ಕೊಂಡು ಬಂದಿರ್ತಾನ. ಆ ರಾಜ ಏನದಂದ್ರೆ ಕಿರೀಟ ತಂದ ಬಳಕ ಹಾಕೊಂಡು ನೋಡ್ತಾನ, ಮಾಡ್ಕೊಂಡು ಅಂದ್ರ ಆ ಕಿರೀಟ ತಂದ ರಾಜನಿಗೆ ಕೊಡ್ತಾರ, ರಾಜ ಹಾಕೋತಾರ, ಬಹಳ ಚಂದ ಅನಿಸ್ತಾವ. ಆದರೆ ರಾಜನಿಗೆ ಒಂದು ಏನು ಡೌಟ್ ಬರ್ತದೆ, ಕಿರೀಟ ಶುದ್ಧವಾದ ಬಂಗಾರದಿಂದ ಮಾಡಲಾಗಿದೆಯೋ ಅಥವಾ ಕಲಬೆರಿಕೆ ಮಾಡಲಾಗಿದೆಯೋ ಅನ್ನೋದು ಡೌಟ್ ಬರ್ತದೆ ರಾಜ. ಹಾಗಾಗಿ ಈ ಕಿರೀಟಕ್ಕೆ ಏನೂ ಆಗಬಾರ್ದು, ಬಟ್ ಇದು ಶುದ್ಧವಾಗಿದೆಯೋ ಕಲಬೆರಿಕೆ ಆಗಿದೆಯೋ ಕಂಡು ಹಿಡಿಲಿಕ್ಕೆ ಆ ಜವಾಬ್ದಾರಿ ಇವನಿಗೆ ಕೊಡ್ತಾನ ಕೆಲಸ. ಯಾರಿಗಿರಿ? ಆರ್ಕಿಮಿಡಿಯಸ್ಗ. ಹಾಗಾಗಿ ಉಂಡು ತಿಂದು ಸುಮ್ಮ ಅಡ್ಡಾಡವನಿಗೆ ಒಂದು ಚಿಂತೆ ಹಚ್ಚದಂಗ ಆಯ್ತು ಅದು ಆರ್ಕಿಮಿಡಿಸನಿಗೆ. ಆರ್ಕಿಮಿಡಿಸ್ ಏನದಂದ್ರ ಮನೆಗೆ ಹೋಗ್ತಾನ. ಮನೆಗೆ ಹೋದ ಬಳಕ ಈ ಕಿರೀಟಕ್ಕೂ ಏನೂ ಆಗಬಾರದು, ಆದ್ರೆ ಇದು ಶುದ್ಧ ಅದೋ ಕಲಬೆರಿಕೆ ಅದೋ ಕಂಡು ಹಿಡಿಬೇಕು. ಅವನ ಮನೆಯಲ್ಲಿ ಸ್ನಾನಕ್ಕೆ ಈ ರೀತಿಯಾದಂತಹ ಒಂದು ನೀರಿನ ಟಬ್ ಇರ್ತದ. ಇದಕ್ಕ ನಾವು ಅವಾಗಿನ ಕಾಲದಲ್ಲಿ ಹೌಸ್ ಅಂತಿರ್ತೇವೆ. ಹಾಗಾಗಿ ಆ ಹೌಸದಲ್ಲಿ ಏನದಂದ್ರೆ 1 ಸಲ ಕಂಪ್ಲೀಟ್ ನೀರು ತುಂಬಿರ್ತದೆ. ಇದು ನೀರು ತುಂಬಿದಾಗ ಸ್ನಾನಕ್ಕೆ ನೀರಾಗಿ ಇಳಿತಾನ. ತುಂಬಾ ತುಂಬಿರುವ ಹೌಸದೊಳಗ ನೀರ್ನಾಗ ಇಳಿದ ತಕ್ಷಣ ನೀರು ಒಂದಿಷ್ಟು ಹೊರಗೆ ಚೆಲ್ತಾವ. ಅವಾಗ ಅವ ಗಾಬರಿ ಆಗಿಬಿಡ್ತಾನ, ಇದ್ರಾಗ ಇಳೆನ ನೀರು ಯಾಕೆ ಹೊರಗೆ ಚೆಲ್ಲೋದು ಅಂತೇಳಿ ಮತ್ತಿದ್ರ ನೀರು ತುಂಬ್ತಾನ. ತಾನು ಹೊರಗೆ ಬಂದು ಮತ್ತೊಮ್ಮೆ ಇದ್ರಾಗ ಹೋಗಿ ಇಳಿತಾನ, ಮತ್ತ ನೀರು ಚೆಲ್ತಾವ. ಅವಾಗ ಅದೇ ನೀರಿನಲ್ಲಿಯೇ ಕುಳಿತು ಅವ ಒಂದು ನಿರ್ಧಾರಕ್ಕೆ ಬರ್ತಾನ. ನನ್ನ ದೇಹದ ಗಾತ್ರ ಎಷ್ಟು ಇದೆಯೋ ಅಷ್ಟು ಪ್ರಮಾಣದಲ್ಲಿ ನೀರು ಹೊರ ಚೆಲ್ಲಲಾಗುತ್ತಿದೆ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಏನಂದ್ರ ನನ್ನ ದೇಹದ ಗಾತ್ರದಷ್ಟು ನೀರು ಹೊರ ಚೆಲ್ಲಲಾಗುತ್ತದೆ. ಒಂದು ವಸ್ತು ತನ್ನ ಗಾತ್ರದಷ್ಟು ನೀರನ್ನು ಹೊರ ಚೆಲ್ಲುತ್ತದೆ ಎನ್ನುವ ಕಲ್ಪನೆಗೆ ಬಂದ.